ಮತ್ತು ಕಿಸಾ ಗೌತಮಿ ಪಾತ್ರಾಭಿನಯ. ಕಿಸಾ ಗೌತಮಿ ಎಂಬ ಮಹಿಳೆಯು ತನ್ನ ಮಗು ಮರಣ ಹೊಂದಿದ್ದ ಕಾರಣದಿಂದ ಬಹಳ ದುಃಖಿತಳಾಗಿರುತ್ತಾಳೆ. ಅವಳು ಮಗುವಿನ ದೇಹವನ್ನು ಸಂಸ್ಕಾರಕ್ಕಾಗಿ ಬಿಟ್ಟುಕೊಡದೆ ಅದನ್ನು ಹೇಗಾದರೂ ಮಾಡಿ ಬದುಕಿಸಿಕೊಳ್ಳಬೇಕೆಂದು ಯೋಚಿಸುತ್ತಾಳೆ. ಅವಳು ಗೌತಮಿ ಬುದ್ಧರ ಬಳಿಗೆ ಹೋಗಿ ಮಗುವನ್ನು ಬದುಕಿಸಿಕೊಡಿ ಎಂದು ಕೇಳುತ್ತಾಳೆ. ಮುಂದೆ ಏನಾಗುತ್ತದೆ ಎಂದು ಈ ಪಾತ್ರದ ಮೂಲಕ ನೋಡೋಣ. ಕಂದ, ನನ್ನ ಮಗು ಸತ್ತು ಹೋಗಿದೆ. ನನ್ನ ಬಾಳಿನ ಬೆಳಕು ಆರಿ ಹೋಗಿದೆ. ನನ್ನ ಮಗುವನ್ನು ಬದುಕಿಸಿಕೊಳ್ಳಬೇಕು. ನಾನು ಕೇಳಿದ್ದೆ, ಬುದ್ಧರು ಮರಳಿ ಜೀವ ಕೊಡಬಹುದು. ಅವರನ್ನೇ ಕೇಳುತ್ತೇನೆ. ಬುದ್ಧರೇ, ನನ್ನ ಮಗು ಇರದೆ ನಾನು ಇರಲಾರೆ. ನೀವು ಸಿದ್ಧತೆಯು ಬದುಕನ್ನು ಗೆದ್ದು ನಿಂತವ. ನನ್ನ ಕಂದಮ್ಮನಿಗೆ ಮರಳಿ ಜೀವ ನೀಡುವಿರಾ? ತಾಯಿ ಗೌತಮಿ, ನಿನ್ನ ಮಗುವಿಗೆ ಜೀವ ತುಂಬಬಹುದು. ಅದಕ್ಕಾಗಿ ನೀನೊಂದು ಮದ್ದು ತರಬೇಕು. ತರುತ್ತೀಯ ತಾಯಿ? ಅದಕ್ಕಾಗಿ ನಾನೊಂದು ಮದ್ದು ತರಬೇಕೆ? ಅದು ಯಾವುದು ಮದ್ದು? ಬೇಗ ಹೇಳಿ ತಂದೆ. ಅಗತ್ಯವಾಗಿ ಸಾಪೇತ ಮನೆಯಿಂದ ಒಂದು ಹಿಡಿ ಸಾಸಿವೆ ಕೊಂಡು ಬಾ. ಇದರಿಂದ ನಿನ್ನ ಮಗುವಿಗೆ ಜೀವ ತುಂಬಬಹುದು. ಈಗಲೇ ತರಿಸುತ್ತೇನೆ ಸ್ವಾಮಿ. ಈ ಕ್ಷಣದಲ್ಲೇ ತರುತ್ತೇನೆ. ಅಕ್ಕ, ಹೇಳವ್ವ, ಒಂದು ಹಿಡಿ ಸಾಸಿವೆ ಕೊಡಿ ಅಕ್ಕ. ಜಪ್ತಿಗಿರವ್ವ, ತಗೊಳಪ್ಪ. ಅಕ್ಕ, ನಿಮ್ಮ ಮನೆ ಸಾವಾಗಿಲ್ಲ ತಾನೆ? ಏನ್ ಕೇಳ್ಬೇಕು ಹೋದರ್ಸನೆ ನಮ್ಮ ಅರ್ಜೆಂಟ್ ಇದೆಯಕ್ಕ, ನಾನು ಬರ್ತೀನಿ. ಅಣ್ಣ, ಹೇಳವ್ವ, ಒಂದು ಹಿಡಿ ಸಾಸಿವೆ ಕೊಡಿ ಅಣ್ಣ. ಅದು ಮುಂಚೆ ತಗೊಳವ್ವ. ಅಣ್ಣ, ನಿಮ್ಮ ಮನೆ ಸಾವಾಗಿಲ್ಲ ತಾನೆ? ಅರ್ಜೆಂಟ್ ಇದೆಯಕ್ಕ, ನಾನು ಬರ್ತೀನಿ. ಬಂದೆ